ಎಲ್ಲ ಧ್ಯಾನ ಬಂಧುಗಳಿಗೆ, ಆತ್ಮ ಬಂಧುಗಳಿಗೆ ಅನಂತ ಕೋಟಿ ಕೋಟಿ ಪ್ರಣಾಮಗಳು. ಇಂದಿನ ಧ್ಯಾನ ಸ್ವಾಧ್ಯಾಯ ಸತ್ಸಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಮೊಟ್ಟ ಮೊದಲಿಗೆ ನಮ್ಮೆಲ್ಲರ ಧ್ಯಾನ ಗುರುಗಳಾಗಿರ್ತಕ್ಕಂಥ ಪರಮ ಪೂಜ್ಯರಾಗಿರ್ತಕ್ಕಂಥ ಬ್ರಹ್ಮರ್ಷಿ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿಯವರ ಚರಣಕಮಲಗಳಿಗೆ ವಂದಿಸುತ್ತ, ಗುರುಮಾತಾ ಸ್ವರ್ಣಮಾಲಾ ಅಮ್ಮನವರ ಪಾದಕಮಲಗಳಿಗೆ ನಮಿಸುತ್ತ, ನಮ್ಮೆಲ್ಲರ ಚೈತನ್ಯ ಶಕ್ತಿಯಾಗಿರ್ತಕ್ಕಂಥ ಮಹಾವತಾರ್ ಬಾಬಾ ಅವರನ್ನ ಕೃನ್ಮಂದಿರದಲ್ಲಿ ಸ್ಮರಿಸುತ್ತ, ನನ್ನ ಗುರುಗಳಾದ ತಟ್ವಾಲಿ ಬಾಬಾ, ಬರ್ಫಾನಿ ಬಾಬಾ, ಮಹದಾನಂದ ಬಾಬಾಜಿಯವರನ್ನ ನನ್ನ ಹೃದಯ ಮಂದಿರದಲ್ಲಿ ನೆನೆಯುತ್ತ, ನಮ್ಮ ಮಾರ್ಗದರ್ಶಕ ಗುರುಗಳಾಗಿರ್ತಕ್ಕಂಥ ಡಾಕ್ಟರ್ ಜೀವಂದರ್ ಕೇತಪ್ಪ ಸರ್ ಅವರಿಗೆ ವಂದಿಸುತ್ತಾ, ಅಯ್ಯಪ್ಪ ಪಿಂಡಿ ಸರ್ ಅವರಿಗೆ ವಂದಿಸುತ್ತಾ, ಎಲ್ಲ ಆಸ್ಟ್ರಲ್ ಮಾಸ್ಟರ್ಸ್ಗಳಿಗೆ, ಪಿರಾಮಿಡ್ ಮಾಸ್ಟರ್ಸ್ಗಳಿಗೆ ವಂದಿಸುತ್ತಾ, ಸೀತಾಮಾತೆ, ಯಶೋಧರಾ ಮಾತೆ, ವಸುಂಧರಾ ಮಾತೆಯರಿಗೆ ವಂದಿಸುತ್ತಾ, ಅವರೆಲ್ಲರ ಚೈತನ್ಯ ಶಕ್ತಿಯೊಂದಿಗೆ ನಮ್ಮ ಚೈತನ್ಯ ಶಕ್ತಿಯನ್ನ ಅನುಸಂಧಾನಗೊಳಿಸುತ್ತಾ ನಾವಿಂದಿನ ಸ್ವಾಧ್ಯಾಯವನ್ನ ಪ್ರಾರಂಭಿಸೋಣ. ಮಾಸ್ಟರ್ಸ್, ಸ್ವಾಧ್ಯಾಯದಲ್ಲಿ ನಾವು 17ನೇ ಅಧ್ಯಾಯ, ಮರಳಿ ಅಯೋಧ್ಯೆಗೆ ಬಂದಿದ್ದಾಳೆ ಸೀತಾಮಾತೆ. ಅಯೋಧ್ಯೆಯ ಬದುಕಿನಲ್ಲಿ, ಜನಜೀವನದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಿದ್ದಾಳೆ. ಹೇಗೆ ಈ ಅಯೋಧ್ಯೆಯ ಜನತೆಯ ಒಂದು ಸೇವೆಯನ್ನ ಮಾತೆ ಮಾಡ್ತಾ ಇದ್ದಾಳೆ ಅನ್ನೋದನ್ನ ನಾವು ನಿನ್ನೆಯಿಂದ ಚರ್ಚೆ ಮಾಡ್ತಾ ಇದ್ದೀವಿ. ಅಲ್ಲಿ ಅಭಿತಾಳ ಬೇಟೆ, ತನಗಾಗಿ ನದಿಗೆ ಹೋಗಿ ಪ್ರಾರ್ಥನೆಯನ್ನ ಮಾಡ್ತಕ್ಕಂಥ ಮಹಿಳೆ, ಅವಳನ್ನ ಗುರುತಿಸಿ, ಅವಳಿಗೆ ಅನಾರೋಗ್ಯ ಆಗಿರೋದ್ರಿಂದ ಅವಳ ಮಗನನ್ನ ಗುರುತಿಸಿ ಅವನಿಗೆ ದಿವ್ಯ ಔಷಧಿಯನ್ನ ಕೊಡಿಸಿ ಅವಳಿಗೆ ಭೇಟಿಯಾಗ್ಲಿಕ್ಕೆ ಹೇಳ್ತಾಳೆ. ಅವಳು ಬಂದಾಗ ಸೇವಕರು ಒಳಗ್ ಬಿಡದೇ ಇದ್ದಂತ ಸಂದರ್ಭದಲ್ಲಿ ತಾನೇ ಸ್ವತಃ ಅವಳ ಮನೆಗೆ ಹೋಗಿ ಅವಳಿಗೆ ಸಮಾಧಾನ ಪಡಿಸಿ ಅವಳ ಜೊತೆಗೆ ಮಾತನಾಡಿ, ಸೇವಕರು ನಿನ್ನನ್ನು ಒಳಗ್ ಬಿಡದೇ ಇದ್ದಿದ್ದಕ್ಕಾಗಿ ನಾನು ನಿನಗೆ ಕ್ಷಮೆಯನ್ನ ಕೇಳಲಿಕ್ಕೆ ಬಂದೀನಿ ಅಂತಕ್ಕಂಥ ಒಂದು ಎಂಥ ಸೌಮ್ಯವಾಗಿರ್ತಕ್ಕಂಥ ಒಂದು ಸ್ವಭಾವ ಅನ್ನೋದು ಇದರಿಂದ ಗೊತ್ತಾಗುತ್ತೆ. ಅವಳಿಗೆ ಹೋಗಿ ಭೇಟಿಯಾಗಿ ತನ್ನ ಅಮೂಲ್ಯವಾಗಿರ್ತಕ್ಕಂಥ ಒಂದು ಕಾಣಿಕೆ, ತನ್ನ ತಾಯಿ ಕೊಟ್ಟಿರ್ತಕ್ಕಂಥ ಒಂದು ಪದಕದ ಸರವನ್ನ ಅವಳಿಗೆ ಕೊಟ್ಟು ಅವಳಿಗೆ ಸಮಾಧಾನ ಪಡಿಸಿ, ನಿನಗ ಒಬ್ಬ ಮೊಮ್ಮಗ ಹುಟ್ಟುತ್ತಾನೆ, ಅವನು ನಿನಗೆ ತುಂಬಾ ಪ್ರೀತಿ ಮಾಡ್ತಾನೆ, ನಿನ್ನ ಹೃದಯದಲ್ಲಿರ್ತಕ್ಕಂತಹ ಪ್ರೀತಿಯನ್ನ ಅವ ಎತ್ತಿ ಹಿಡಿತಾನೆ, ಎಲ್ಲ ಕಡೆಗೂ ಪ್ರಸಾರ ಮಾಡ್ತಾನೆ, ಅವನಿಗಾಗಿ ನೀನು ನಿನ್ನ ಆರೋಗ್ಯವನ್ನ ಸುಧಾರಿಸ್ಕೊಳ್ಬೇಕು ಅಂತಕ್ಕಂಥ ಎಲ್ಲ ಮಾತುಗಳನ್ನ ಹೇಳಿ ಸಂತೈಸಿ ಮರಳಿ ಬರ್ತಾ ಇರ್ತಾಳೆ. ಅವರಿಬ್ಬರ ನಡುವೆ ಆಗ್ತಕ್ಕಂಥ ಒಂದು ಮಾತಿನ ವಿನಿಮಯ ಆಗ್ತಕ್ಕಂಥ ಒಂದು ಸಂದರ್ಭದಲ್ಲಿ, ಮಾತುಕತೆ ಆಗ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಸೋಮ ಹೇಳ್ತಾಳೆ, ಅವಳು ಗಮನಿಸ್ತಾಳೆ, ಅವರಿಬ್ಬರ ನಡುವೆ ಮಾತುಕತೆ ಆದಾಗ ಏನೋ ಒಂದು ಸಂಭವಿಸಿತು, ಅದು ಮಾತೆಯನ್ನ ಸ್ಪರ್ಶಿಸಿತು ಅಂತ ಹೇಳಿ ಸೋಮ ಹೇಳ್ತಾ. ಇಂಥ ಸೂಕ್ಷ್ಮಗಳನ್ನ ನಮ್ಮ ಸೋಮ ಬಹಳಷ್ಟು ಗಮನಿಸ್ತಾ ಇರ್ತಾಳೆ. ಆದರೆ ಆಗ ಸಮಯ ಆಗಿರ್ತದ, ಬಹುಬೇಗನೆ ಅವರು ಅರಮನೆಯನ್ನ ಸೇರ್ಕೋಬೇಕಾಗಿರುತ್ತದೆ. ಹೀಗಾಗಿ ಅವಸರವಾಗಿ ಅವರು ಮುಂದೆ ಸಾಗ್ಬಿಡ್ತಾರೆ. ಜನಜಂಗುಳಿ ಬಹಳಷ್ಟಾಗಿರುತ್ತೆ, ಬೆಳಗ್ಗೆ ಬೆಳಕಾಗಿರುತ್ತೆ, ಜನರೆಲ್ಲರೂ ತಮ್ಮ ಕೆಲಸ ಕಾರ್ಯಗಳಲ್ಲಿ ತೊಡಗಿಕೊಂಡ್ಬಿಟ್ಟಿರ್ತಾರೆ, ಬೀದಿಯಲ್ಲಿ ಸಾಕಷ್ಟು ಜನ ತಿರುಗಾಡ್ತಾ ಇರ್ತಾರೆ, ಜನಜಂಗುಳಿ ತುಂಬಾ ಹೆಚ್ಚಾಗಿರುತ್ತೆ. ಆಗ ಮಾತೆ ಒಂದು ನಿಮಿಷ ನಿಲ್ತಾಳಂತೆ. ಬಹುಶಃ ಜನಜಂಗುಳಿಯಿಂದ ಅವಳಿಗೆ ಸ್ವಲ್ಪ ಅನಾನುಕೂಲ ಅನ್ಸಿರ್ಬೇಕು. ನಿಂತಾಗ ಸೋಮ ಕೇಳ್ತಾಳೆ, ಮಾತೆ ನೀವು ಹುಷಾರಾಗಿದ್ದೀರೋ ಇಲ್ವೋ ಅಂತ ಹೇಳಿ. ಇಲ್ದೇ ಇದ್ರೆ ಒಂದು ನಿಮಿಷ ಇಲ್ಲಿ ನಾವು ವಿಶ್ರಮಿಸಿಕೊಂಡು ಹೋಗೋಣ ಅಂತ ಹೇಳಿ ಹೇಳ್ತಾಳೆ. ಆದ್ರೆ ಮಾತೆ ತಲೆ ಅಲ್ಲಾಡಿಸಿ, ಇಲ್ಲ ನಡಿ ಹೋಗೋಣ ಅಂತ ಹೇಳಿ ಮುಂದಕ್ಕೆ ಬರೋದ್ರೊಳಗೆ ಒಂದು ಘಟನೆ ಸಂಭವಿಸುತ್ತೆ. ಅಲ್ಲಿ ಯಾರೋ ಒಬ್ಬ ವ್ಯಕ್ತಿ ಏನೋ ಒಂದು ಭಾರವಾಗಿರ್ತಕ್ಕಂಥ ಒಂದು ಹೊರೆಯನ್ನ ಹೊತ್ಕೊಂಡು ಹೋಗ್ತಾ ಇರ್ತಾನೆ. ಅವಾಗ ಆ ಹೊರೆ ಮಾತೆಗೆ ಬಡದ್ ಬಿಡ್ತದೆ. ಆಗ ಮಾತೆ ಕೆಳಗೆ ಬಿದ್ದು ಬಿಡ್ತಾಳೆ. ಆಗ ಅವಳು ತಲೆ ಮೇಲೆ ಹೊದಿಕೆಯನ್ನು ಹೊತ್ಕೊಂಡಿರ್ತಾಳೆ, ಅದು ಸ್ವಲ್ಪ ಸರಿತದ, ಆದ್ರೂ ಕೂಡ ಯಾರು ಅದನ್ನ ಗಮನಿಸೋದಿಲ್ಲ. ಆಗ ನಮ್ಮ ಸೋಮ ಮಾತೆಯನ್ನ ಎಬ್ಬಿಸ್ಲಿಕ್ಕೆ ಹೋಗ್ತಾಳೆ. ಆ ವ್ಯಕ್ತಿ ತಾನು ಅವಳು ಬೀಳ್ಲಿಕ್ಕೆ ಕಾರಣ ಆಗಿದ್ದರೂ ಅವಳನ್ನ ಎಬ್ಬಿಸುವ ಒಂದು ಸೌಜನ್ಯವನ್ನು ಕೂಡ ಅವನು ತೋರ್ಸೋದಿಲ್ಲ. ಅಷ್ಟೇ ಅಲ್ದೇನೆ ಅವನು ನೀವು ಸೇವಕಿಯರು ದಾರಿ ಬಿಟ್ಟು ದೂರ ನಿಂದಿರ್ಲಿಕ್ಕೆ ಆಗೋದಿಲ್ಲೇನೋ ಅಂತ ಹೇಳಿ ಅವ್ರಿಗೆ ತಾನೇ ಬೆದರಿಸಿ ಅಷ್ಟೇ ಅಲ್ದೇನೆ ಕಾಲು ಮುಂದೆ ಮಾಡಿ ಒದಿಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಆಗ ಸೋಮಾಳಿಗೆ ಬಹಳಷ್ಟು ಸಿಟ್ಟು ಬರ್ತದ. ತನ್ನೆಲ್ಲ ಶಕ್ತಿಯನ್ನ ಒಂದು ಕೂಡಿಸಿ ಅವನನ್ನ ದೂರ ತಳ್ಳಿ ಮಾತೆಯನ್ನ ಎಬ್ಬಿಸಿ ನಿಂದಿಸ್ತಾಳೆ.
ಅಷ್ಟರಲ್ಲಿ ಮಾತೆ ಹೊದ್ಕೊಂಡಿರ್ತಕ್ಕಂಥ ಒಂದು ತಲೆ ಮೇಲೆ ಹೊದ್ಕೊಂಡಿರ್ತಕ್ಕಂಥ ಶಾಲು ಸ್ವಲ್ಪ ಮರಿಯಾಗಿ ಅವಳ ಮುಖ ಎಲ್ಲರಿಗೂ ಕಾಣಿಸುತ್ತೆ. ಆಗ ಯಾರೋ ಒಬ್ರು ಅವಳನ್ನ ಗುರ್ತ್ ಹಿಡಿದ್ರು ಅಂತ ಹೇಳಿ ಸೋಮಾಳಿಗೆ ಅನಿಸುತ್ತೆ. ಆದ್ರೂ ಕೂಡ ಹಾಗೆ ಸುಧಾರಿಸ್ಕೊಂಡು ಬೇಗ ಬೇಗನೆ ಮಹಾರಾಣಿಯ ಸೇವಕಿಯರಿಗೆ ದಾರಿ ಬಿಡಿ ಅಂತ ಹೇಳಿ ಸೋಮ ದಾರಿ ಮಾಡ್ಕೊಂಡು ಮಾತೆಯನ್ನ ಕರ್ಕೊಂಡು ಅರಮನೆಗೆ ಬರ್ತಾಳೆ. ಈ ಒಂದು ಸಂಗತಿ ಘಟಿಸಿರೋದು ಸೋಮಾಳ ಮನಸ್ಸಿನಲ್ಲಿ, ಸೀತೆಯ ಮನಸ್ಸಿನಲ್ಲಿ ತುಂಬಾ ನೋವನ್ನ ಉಂಟು ಮಾಡ್ತದ. ಒಳಗೆ ಬಂದ ನಂತರ ಮಾತೆಯ ಸ್ನಾನಕ್ಕೆ ಎಲ್ಲ ವ್ಯವಸ್ಥೆ ಮಾಡ್ತಾಳೆ. ಅವಳ ಪೋಷಾಕಗಳನ್ನ ಬದಲಾಯಿಸ್ಲಿಕ್ಕೆ ಸಹಾಯ ಮಾಡಿ ಮಾತೆಯ ಜೊತೆಗೆ ಮಾತಾಡ್ತಾಳೆ ಸೋಮ. ಆ ನಾಗರಿಕನ ವರ್ತನೆಯನ್ನ ಕುರಿತು ಅವಳು ತುಂಬಾ ಬೇಸರವನ್ನ ವ್ಯಕ್ತಪಡಿಸ್ತಾಳೆ. ಮಾತೆ ನಿಮ್ಮನ್ನು ಕೆಳಗೆ ಬೀಳಿಸಿದ ಮೇಲೆಯೂ ಅವನು ಕ್ಷಮೆ ಕೋರಲಿಲ್ಲ ಅಂತ ಹೇಳಿ ಹೇಳ್ತಾಳ. ನನಗ್ ಬಹಳ ಸಿಟ್ಟು ಬಂತವಾಗ ಅಂತ ಹೇಳಿ ಹೇಳ್ತಾಳ. ಆಗ ಸೀತಾಮಾತೆ ಹೇಳ್ತಾಳೆ, ಅಯೋಧ್ಯೆಯ ನಾಗರಿಕನು ಮಹಿಳೆಯನ್ನು ಒದೆಯಲು ಪರಿಗಣಿಸಿದುದೇ ನಿಜವಾದ ಬೇಸರಕ್ಕೆ ಕಾರಣವಾಗಿದೆ. ಅಯೋಧ್ಯೆಯ ಒಬ್ಬ ನಾಗರಿಕ, ಒಬ್ಬ ಮಹಿಳೆ ಯಾರನ್ನೋದು ಇಲ್ಲಿ ಮುಖ್ಯವಾಗಿರ್ತಕ್ಕಂಥದ್ದಲ್ಲ. ಒಬ್ಬ ಮಹಿಳೆಯನ್ನ ಒದಿಲಿಕ್ಕೆ ಪ್ರಯತ್ನ ಮಾಡ್ತಾನಲ್ಲ, ಅಂದ್ರೆ ಅಷ್ಟು ಅಧಪ್ಪತನಕ್ಕೆ ಆತ ಇಳಿದಿದ್ದಾನ. ಅಷ್ಟೊಂದು ಅಧಪ್ಪತನಕ್ಕೆ ಒಬ್ಬ ನಾಗರಿಕ ಇಳಿದಿದ್ದಾನೆ ಅನ್ನೋದೇ ನಮಗೆ ಬೇಸರವನ್ನ ಉಂಟು ಮಾಡ್ತಕ್ಕಂಥ ಒಂದು ಸಂಗತಿ. ಅಲ್ಲಿ ಮಹಿಳೆ ಯಾರು ಅನ್ನೋದು ಅಪ್ರಸ್ತುತ ಅಂತ ಹೇಳಿ ದುಃಖದಿಂದ ಉತ್ತರಿಸ್ತಾಳೆ. ಆದ್ರೂ ಕೂಡ ಮಾತೆ ನಿಮ್ಮ ಮೇಲೆ ಕಾಲೆತ್ತಿರುವುದು ಎಲ್ಲ ಮಹಿಳೆಯರ ಮೇಲೆ ಕಾಲೆತ್ತಿದಂತಲ್ಲವೇ ಅಂತ ಹೇಳಿ ಕೇಳ್ತಾಳೆ. ಆಗ ಸೋಮ, ಅದು ನಾನನ್ನೋದು ಅಪ್ರಸ್ತುತ, ಅದು ನಾನೇ ಆಗಿರ್ಲಿ ಅಥವಾ ಬೇರೆ ಯಾರೇ ಆಗಿರ್ಲಿ ಅದು ಒಂದೇ. ನಾವಿಂದು ಅಯೋಧ್ಯೆಯಲ್ಲಿ ಎರಡು ಘಟನೆಗಳನ್ನ ನಾವು ಎದುರಿಸ್ತೇವೆ ಅಂತ ಹೇಳ್ತೇವೆ. ಒಂದು ಅತ್ಯಂತ ಉತ್ತಮವಾದದ್ದು, ಇನ್ನೊಂದು ಅತ್ಯಂತ ಕೆಟ್ಟದಾಗಿರ್ತಕ್ಕಂಥ ಅಧಮವಾಗಿರ್ತಕ್ಕಂಥ ಒಂದು ಉದಾಹರಣೆಯನ್ನ ನಾವು ನೋಡಿದ್ವಿ. ಅತ್ಯಂತ ಉತ್ತಮವಾಗಿರ್ತಕ್ಕಂಥ ಉದಾಹರಣೆ ಏನು ಅಂತಂದ್ರೆ, ಒಬ್ಬ ಹೆಣ್ಣು ಮಗಳು ತನ್ನೆಲ್ಲ ಕೆಲಸಗಳನ್ನ ಬದಿಗೊತ್ತಿ ಮಾತೆಗಾಗಿ ತನ್ನ ರಾಜ್ಯದ ಮಾತೆಗಾಗಿ ಪ್ರಾರ್ಥನೆಯನ್ನ ಸಲ್ಲಿಸ್ತಕ್ಕಂಥದ್ದು ಅತ್ಯಂತ ಉತ್ತಮ ಉದಾಹರಣೆ. ಆದ್ರೆ ಈ ಅತ್ಯಂತ ಕೆಟ್ಟ ಉದಾಹರಣೆ ಅಂತಂದ್ರೆ ಈ ಮನುಷ್ಯನದು, ಈ ವ್ಯಕ್ತಿ ತಾನು ಮಹಿಳೆಯನ್ನ ಬೀಳಿಸಿ ಅವಳನ್ನ ಎಬ್ಬಿಸ್ಲಿಕ್ಕೆ ಯಾವುದೇ ಸಹಕಾರ ಕೊಡದೇನೆ ಅಷ್ಟೇ ಅಲ್ದೇನೆ ತನ್ನನ್ನು ತಾನು ಹಾಗೆ ಪ್ರಸ್ತುತ ಪಡಿಸ್ಕೊಳ್ತಾನ. ತಾನು ಯಾರ ಮೇಲೆ ಕಾಲು ಎತ್ತಿದ್ದೇನೆ ಅನ್ನೋದನ್ನು ಕೂಡ ಅವನಿಗೆ ಅದಕ್ಕೂ ಅವನು ತಲೆ ಕೆಡಿಸ್ಕೊಳ್ದೇನೆ ತನ್ನನ್ನು ತಾನು ಎಲ್ಲರ ಮುಂದೆ ಪ್ರಸ್ತುತ ಪಡಿಸ್ಕೊಳ್ತಾನಲ್ಲ, ಇದು ಅತ್ಯಂತ ಕೆಟ್ಟ ಒಂದು ಉದಾಹರಣೆ ಅಂತ ಹೇಳಿ ಮಾತೆ ಹೇಳ್ತಾಳೆ. ಹೀಗೆ ನಾವು ಅಭಿತಾಳನ್ನ ನೆನಪಿಸಿಕೊಂಡು ಅವಳು ಅಯೋಧ್ಯೆಯ ಭವಿಷ್ಯವಾಗಿದ್ದಾಳೆ ಅಂತ ಹೇಳಿ ಆಶಿಸೋಣ ಅಂತ ಹೇಳಿ ಸೀತಾಮಾತೆ ಹೇಳ್ತಾಳೆ. ಅಭಿತಾಳ ನೆನಪಿನಿಂದ ಅವಳ ಮುಖ ಮತ್ತೆ ಅರಳಿತು ಅಂತ ಹೇಳಿ ಸೋಮ ಹೇಳ್ತಾಳೆ. ಹೀಗೆ ಮಾತೆ ಮತ್ತು ಸೋಮಾಳ ಜೊತೆಗಿನ ಮಾತುಕತೆಗಳು ಹಾಗೆ ನಡೀತವೆ. ಈ ಎಲ್ಲ ಸಂಗತಿಯನ್ನ ಸೋಮ ಕೇಳಿರ್ತಾಳೆ. ಅವಾಗ ಮಾತೆಗೆ ಒಂದು ಪ್ರಶ್ನೆ ಕೇಳ್ತಾಳು. ಮಾತೆ, ನಿನ್ನ ಬಹುಮೂಲ್ಯವಾಗಿರ್ತಕ್ಕಂಥ ಒಂದು ಪದಕದ ಸರವನ್ನ ಅಭಿತಾಳಿಗೆ ನೀಡುವಂತಹದ್ದು ಏನಿತ್ತು? ಅಂತಹ ಒಂದು ದೊಡ್ಡ, ಯಾಕಂದ್ರೆ ನಿನಗೆ ಅತ್ಯಂತ ಅಮೂಲ್ಯವಾಗಿರ್ತಕ್ಕಂಥದ್ದು ನಿನ್ನ ತಾಯಿ ಕೊಟ್ಟಿರ್ತಕ್ಕಂಥ ಬಹುಮೂಲ್ಯವಾಗಿರ್ತಕ್ಕಂಥ ಒಂದು ಸರ, ಅದನ್ನ ಅಭಿತಾಳಿಗೆ ಕೊಟ್ಟೆಲ್ಲ, ಅದನ್ನ ಕೊಡುವಂತಹದ್ದು ಏನಿತ್ತು ಅಂತ ಹೇಳಿ ಕೇಳುವ ಒಂದು ಸಾಹಸವನ್ನ ಅವಳು ಮಾಡಿ ಕೇಳ್ತಾಳ. ಅವಾಗ ಸೀತಾಮಾತೆ ಹೇಳ್ತಾಳೆ, ಸೋಮ, ಇಲ್ಲಿ ಕಥೆ ಬಹಳಷ್ಟು ದೊಡ್ಡದದ. ಅವಳು ಗತ ಜನ್ಮದಲ್ಲಿ ಬಹಳ ಸುಶೀಲೆಯಾಗಿರ್ತಕ್ಕಂಥ ಹೆಣ್ಣು ಮಗಳಾಗಿದ್ಲು. ಅವಳು ಮಿಥಿಲೆಯ ಒಂದು ಪ್ರಮುಖ ಕುಟುಂಬದಲ್ಲಿ ಹುಟ್ಟಿದವಳಾಗಿದ್ಲು. ಅವಳ ಗಂಡನ ದುರ್ವರ್ತನೆಗೆ ಋಷಿಯಿಂದ, ಶಕ್ತಿಶಾಲಿಯಾಗಿರ್ತಕ್ಕಂಥ ಋಷಿಯಿಂದ ಶಾಪಗ್ರಸ್ತನಾದವನು. ಅವರು ಎಲ್ಲವನ್ನು ಕಳೆದುಕೊಂಡು ತುಂಬಾ ದುಃಖವನ್ನ ಅನುಭವಿಸಿದ್ರು ಅಂತ ಹೇಳಿ ಹೇಳ್ತಾಳೆ. ಈ ಮೊದಲು ಈ ನಮ್ಮ ಮೀನಾಕ್ಷಿಯ ಕತೆ ಬಂದಾಗ, ಮೀನಾಕ್ಷಿಯ 4 ತಲೆಮಾರಿನ ಹಿಂದಿನ ಒಬ್ಬ ವ್ಯಕ್ತಿ ಈ ಒಂದು ಋಷಿಗಳ ಒಂದು ಶಾಪಕ್ಕೆ ಒಳಗಾಗಿದ್ದ ಅಂತ ಹೇಳಿ ನಾವೇನ್ ಹೇಳ್ತಾ ಇದ್ವಲ್ಲ, ಆ ವ್ಯಕ್ತಿಯ ಹೆಂಡತಿನೇ ಇವಳು ಆಗಿರ್ತಾಳೆ. ಅಂದ್ರೆ ಮೀನಾಕ್ಷಿಯ ಒಂದು ಮುತ್ತಜ್ಜಿ ಇವಳು ಆಗಿರ್ತಾಳೆ. ಇವಳು ತುಂಬಾ ಸುಶೀಲೆಯಾಗಿರ್ತಕ್ಕಂಥವಳು. ತನ್ನ ಯಾವ ತಪ್ಪು ಇಲ್ಲದೇನೆ ತನ್ನ ಗಂಡನ ತಪ್ಪಿಗಾಗಿ ಅವಳು ಬಹಳಷ್ಟು ಕಷ್ಟವನ್ನ ಅನುಭವಿಸಿದ್ದಾಳೆ. ತನ್ನ ಎಲ್ಲ ಕುಟುಂಬದ ಜನರನ್ನ ಅವಳು ಕಳ್ಕೊಂಡಿದ್ದಾಳೆ. ತನ್ನ ಎಲ್ಲ ಮಕ್ಕಳನ್ನ ಕಳ್ಕೊಂಡಿದ್ದಾಳೆ. ಒಬ್ಬನೇ ಒಬ್ಬ ಮಗ ಉಳಿದಿರ್ತಾನ. ಅವನನ್ನ ಬೆಳೆಸೋದಕ್ಕಾಗಿ ಅವಳು ಬದುಕಿ ಉಳಿತಾಳೆ. ಕೊನೆಗೆ ಜನಕ ಮಹಾರಾಜರು ಅವಳಿಗೂ ಮತ್ತು ಅವನ ಮಗನಿಗೂ ತಮ್ಮಲ್ಲಿ ಕೆಲಸಕ್ಕೆ ಇಟ್ಕೊಳ್ತಾರೆ.
ನಮ್ಮ ಮನೆಗೆ ಆ ಆ ಒಂದು ಜನಕ ಮಹಾರಾಜರ ಮನೆಗೆ ತುಂಬಾ ಆ ತ್ಯಾಗವನ್ನ ಅವಳು ಮಾಡಿದ್ದಾಳೆ. ಅವಳು ತುಂಬಾ ಒಳ್ಳೆಯ ರೀತಿಯ ಸೇವೆಯನ್ನ ಸಲ್ಲಿಸಿದ್ದಾಳೆ ಅಂತ ಹೇಳಿ ಹೇಳ್ತಾಳೆ. ಅಷ್ಟೇ ಅಲ್ಲ, ಆ ಅವಳು ಸುಮಾರು 2 ಜನ್ಮಗಳು ಮುಂದೆ ಬರ್ತಕ್ಕಂಥ ಜನ್ಮಗಳು ಕೂಡ ಇದೇ ಕುಟುಂಬಕ್ಕಾಗಿ ನಾನು ಸೇವೆ ಸಲ್ಲಿಸ್ತೀನಿ ಅಂತ ಹೇಳಿ 2 ಜನ್ಮ ಆ ಮಿಥಿಲೆಯಲ್ಲಿನೇ ಹುಟ್ಟಿ ನಮ್ಮ ಕುಟುಂಬಕ್ಕೆ ಅವಳು ಬಹಳಷ್ಟು ಸಹಾಯವನ್ನ ಮಾಡಿದ್ದಾಳೆ ಅಂತ ಹೇಳಿ ಹೇಳ್ತಾಳೆ. ಈ ಜನ್ಮದಲ್ಲಿ ಅವಳು ಅಯೋಧ್ಯೆಯಲ್ಲಿ ಜನ್ಮ ತಾಳಿದ್ದ. ಅಯೋಧ್ಯೆಯಲ್ಲಿ ಜನ್ಮ ತಾಳಿದ್ರು ಕೂಡ ಅವಳಿಗೇನೋ ನೆನಪಿಲ್ಲ. ಆದ್ರೂ ಕೂಡ ಅವಳ ಒಳಗಿನ ಮನಸ್ಸು ನಾನು ಸೀತೆ ಮಿಥಿಲೆಯ ಒಂದು ಕುಟುಂಬಕ್ಕೆ ಆ ಆ ಸಂಬಂಧಪಟ್ಟಿರ್ತಕ್ಕಂಥವಳು ಅಂತಕ್ಕಂಥದ್ದು ಎಲ್ಲೋ ಒಂದು ಅನಿಸಿಕೆ ಅವಳಿಗಿದೆ. ಆ ಒಂದು ಅನಿಸಿಕೆ, ಆ ಒಂದು ಪ್ರೀತಿ ಅದೇ ಅವಳನ್ನ ನದಿಗೆ ಎಳೆದುಕೊಂಡು ಹೋಗಿದೆ. ಅಲ್ಲಿ ನನಗಾಗಿ ಪ್ರಾರ್ಥನೆ ಮಾಡ್ಲಿಕ್ಕೆ ಅವಳನ್ನ ಹಚ್ಚಿಸಿದೆ ಅಂತಕ್ಕಂಥ ಮಾತುಗಳನ್ನೆಲ್ಲಿ ಹೇಳ್ತಾಳೆ. ಇದೇ ಪ್ರೀತಿ ಅಂತಕ್ಕಂಥದ್ದು. ಅವಳು ನಮ್ಮ ಕುಟುಂಬಕ್ಕೆ ಸಲ್ಲಿಸಿದ ಪ್ರೀತಿಗೆ ನಾನು ಪ್ರತಿಯಾಗಿ ಅವಳಿಗೆ ಪ್ರೀತಿಯನ್ನ ಸಲ್ಲಿಸಿದ್ದೇನೆ ಅಂತ ಹೇಳಿ ಹೇಳ್ತಾಳೆ. ಈ ಪ್ರೀತಿ ಅಂತಕ್ಕಂಥದ್ದು ಇದು ತುಂಬಾ ಶಕ್ತಿಶಾಲಿಯಾಗಿರ್ತಕ್ಕಂಥದ್ದು. ಇದು ಪೀಳಿಗೆಯಿಂದ ಪೀಳಿಗೆಗೆ, ಒಂದು ಜನ್ಮದಿಂದ ಮತ್ತೊಂದು ಜನ್ಮಕ್ಕೆ ಮುಂದುವರಿತದ ಅಂತ ಹೇಳಿ ಹೇಳ್ತಾಳೆ. ಇದನ್ನು ಕೇಳಿ ಸೋಮ ದಿಗ್ಭ್ರಮೆ ಆಗ್ತಾಳೆ. ಅವಳು ಮೀನಾಕ್ಷಿಯ ಪೂರ್ವಜಳೆ ಅಂತ ಹೇಳಿ ಕೇಳ್ತಾಳ. ಆಗ ಮಾತೆ ನಿಶ್ಚಿತವಾಗಿಯೂ ಅವಳೇ ಮೀನಾಕ್ಷಿಯ ಮುತ್ತಜ್ಜಿ. ನೀನು ಬಲ್ಲೆ, ಅವಳು ತನ್ನ ತಪ್ಪು ಏನೂ ಇಲ್ಲದಿದ್ದರೂ ತನ್ನ ಗಂಡನ ಶಾಪವನ್ನ ಅನುಭವಿಸಿದಳು. ಅವಳ ಭಕ್ತಿ ನನ್ನನ್ನು ಆಳವಾಗಿ ಸ್ಪರ್ಶಿಸಿತು. ಇಷ್ಟು ಜನ್ಮಗಳಾದ್ರೂ, ಇಷ್ಟು ವರ್ಷಗಳಾದರೂ ಅವಳ ಭಕ್ತಿಯಲ್ಲಿ ಏನೂ ಕೊರತೆ ಆಗ್ಲಿಲ್ಲ, ಏನೂ ಕಡಿಮೆ ಆಗ್ಲಿಲ್ಲ. ಅವಳು ಇವತ್ತಿಗೂ ನಮ್ಮ ಕುಟುಂಬಕ್ಕಾಗಿ ಅಷ್ಟೇ ಸೇವೆಯನ್ನ ಸಲ್ಲಿಸ್ತಾ ಇದ್ದಾಳೆ. ಆ ಒಂದು ಭಕ್ತಿ ನನ್ನನ್ನು ಆಳವಾಗಿ ಸ್ಪರ್ಶಿಸಿತು. ಅದಕ್ಕಾಗಿ ನಾನು ಅವಳಿಗೆ ನನ್ನ ಅತ್ಯಂತ ಬೆಲೆ ಬಾಳುವ ಆಸ್ತಿಯನ್ನ ಕೊಟ್ಟಿದ್ದೇನೆ ಅಂತ ಹೇಳ್ತಾಳೆ. ಹೀಗೆ ಸೀತಾಮಾತೆ ಏನ್ ಹೇಳ್ತಾಳೆ ಅಂತಂದ್ರೆ, ಪ್ರೀತಿ ಎನ್ನುವುದು ಒಮ್ಮುಖವಾಗಿ ಹರಿಯುವ ಒಂದು ಪ್ರವಾಹವಲ್ಲ, ಅದು ಅಭಿವೃದ್ಧಿಗಾಗಿ ಎರಡೂ ದಿಕ್ಕಿನಲ್ಲಿ ಹರಿಬೇಕು. ಪ್ರೀತಿ ಅನ್ನೋದು ಒಂದೇ ಮುಖವಾಗಿ ಹರಿತಕ್ಕಂಥ ಒಂದು ಪ್ರವಾಹ ಅಲ್ಲ, ಅದು ಪ್ರಗತಿಗಾಗಿ, ಅಭಿವೃದ್ಧಿಗಾಗಿ ಎರಡೂ ದಿಕ್ಕಿನಲ್ಲಿ ಹರಿಯಬೇಕು. ಅವಳು ಜನಕ ಕುಟುಂಬಕ್ಕೆ ಪ್ರೀತಿಯನ್ನು ನೀಡಿದಳು, ನಾವು ಪ್ರೀತಿಯನ್ನ ಮರಳಿ ಅವಳಿಗೆ ನೀಡಿದೆವು. ಇದು ನಮ್ಮನ್ನು ಪೋಷಿಸುವ ಪ್ರೀತಿಯ ಚಕ್ರವಾಗಿದೆ. ಇದು ನಮ್ಮನ್ನು ಪೋಷಿಸ್ತಕ್ಕಂಥ, ನಮ್ಮನ್ನು ರಕ್ಷಿಸ್ತಕ್ಕಂಥ ಒಂದು ಪ್ರೀತಿಯ ಚಕ್ರವಾಗಿದೆ. ಮತ್ತು ಈ ರೀತಿಯಾಗಿ ವಿಶ್ವ ಕಾರ್ಯನಿರ್ವಹಿಸುತ್ತದೆ. ಇಡೀ ವಿಶ್ವ ಇದೇ ಒಂದು ಪ್ರಿನ್ಸಿಪಲ್ದ ಮೇಲೆ, ಇದೇ ಒಂದು ತತ್ವದ ಮೇಲೆ ಕಾರ್ಯನಿರ್ವಹಿಸ್ತದ. ನಾವೇನು ಕೊಡ್ತೀವೋ ಅದು ನಮಗೆ ಮರಳಿ ಬರುತ್ತೆ. ನಾವು ಪ್ರೀತಿಯನ್ನ ಕೊಟ್ರೆ ಪ್ರೀತಿ ಮರಳಿ ಬರುತ್ತೆ. ನಾವು ಕೆಟ್ಟದ್ದನ್ನ ಕೊಟ್ರೆ ಕೆಟ್ಟದ್ದು ನಮಗೆ ಮರಳಿ ಬರುತ್ತೆ. ಒಳ್ಳೆಯದನ್ನ ಮಾಡಿದ್ರೆ ಒಳ್ಳೆಯದೇ ನಮಗೆ ಮರಳಿ ಬರುತ್ತೆ ಅಂತಕ್ಕಂಥ ಒಂದು ದೊಡ್ಡ ತತ್ವವನ್ನ ಇಲ್ಲಿ ಸೀತಾಮಾತೆ ಸೋಮಗೆ ಹೇಳ್ತಾಳೆ. ಸರಿ, ಇಷ್ಟೆಲ್ಲ ಆದ ನಂತರ ಮರುದಿವಸ ಮುಂಜಾನೆ ಸಾರ್ವಜನಿಕ ಸಭೆಯಲ್ಲಿ, ರಾಜನ ಒಂದು ಸಾರ್ವಜನಿಕ ಸಭೆಯಲ್ಲಿ ಯಾರೋ ಒಬ್ಬ ವ್ಯಕ್ತಿ ಬಂದು ಹೇಳ್ತಾನೆ, ಬೆಳಗಿನ ಜಾವ ಮಹಾರಾಣಿ ಸೇವಕಿಯ ವೇಷ ಧರಿಸಿ ಗಲ್ಲಿಗಳಲ್ಲಿ ಕಂಡು ಬಂದಿರತಕ್ಕಂಥ ಒಂದು ಸಂಗತಿ, ಒಂದು ವದಂತಿ ಹರಡುತ್ತಿದೆ ಅಂತ ಹೇಳಿ ಹೇಳ್ತಾನೆ. ಆಗ ಮಹಾರಾಜ ಕೇಳ್ತಾನೆ, ಮಹಾರಾಣಿ ಸೇವಕಿಯಂತೆ ವೇಷ ಧರಿಸಿದ್ದಳೆ ಅಂತ ಹೇಳಿ ನಗುಮುಖದಿಂದ ಶ್ರೀರಾಮ ಕೇಳ್ತಾನೆ. ಅವನಿಗೆಲ್ಲ ಗೊತ್ತಿರ್ತಕ್ಕಂಥ ಸಂಗತಿ. ಆಗ ಮತ್ತೊಬ್ಬ ಹೇಳ್ತಾನೆ, ಅದು ಕೇವಲ ಒಂದು ವದಂತಿಯಾಗಿದೆ, ಇಂಥ ಮಾತುಗಳನ್ನು ಹಬ್ಬಿಸುವುದು ಸೂಕ್ತವಲ್ಲ ಅಂತ ಹೇಳಿ ಹೇಳ್ತಾನೆ. ಆಗ ಶ್ರೀರಾಮಚಂದ್ರ ಹೇಳ್ತಾನೆ, ಮಹಿಳೆಗೆ ಅಗೌರವ ತೋರುವುದು ಸರಿಯಲ್ಲ. ಇಲ್ಲಿ ಮಹಿಳೆಗೆ ಅಗೌರವವನ್ನು ತೋರುವುದು ಸರಿಯಲ್ಲ ಅಂತ ಹೇಳಿ ಶ್ರೀರಾಮ ಉತ್ತರಿಸ್ತಾನೆ. ವ್ಯಾಪಾರಿಗಳಲ್ಲಿ ಒಬ್ಬನು ನಿನ್ನೆ ಬೆಳಗ್ಗೆ ವ್ಯಾಪಾರಿಗಳಲ್ಲಿ ಒಬ್ಬನು ಈ ಮನೆಯ ನಿವಾಸಿಗೆ ಡಿಕ್ಕಿ ಹೊಡೆದು ಅವಳಿಗೆ ಮೇಲೇಳಲು ಸಹಾಯವನ್ನು ಕೂಡ ಮಾಡಲಿಲ್ಲ. ನಾಗರಿಕರಲ್ಲಿ ಯಾರಾದರೂ ಈ ಘಟನೆಯನ್ನ ಪ್ರತ್ಯಕ್ಷವಾಗಿ ನೋಡಿದ್ದರೆ, ಸಾಕ್ಷಿ ಯಾರಾದರೂ ಇದ್ರೆ ಮುಂದೆ ಬರ್ತೀರಾ ಅಂತ ಹೇಳಿ ಶ್ರೀರಾಮಚಂದ್ರ ಕೇಳ್ತಾನೆ. ಈ ರೀತಿಯಾಗಿ ಮಹಿಳೆಯರೊಂದಿಗೆ ನಡೆದುಕೊಳ್ಳುವುದು ಸೂಕ್ತವಲ್ಲ ಮತ್ತು ಮಹಾರಾಣಿಯ ಕಾರ್ಯವನ್ನ ಹೀಗೆ ಪ್ರಶ್ನೆ ಮಾಡುವುದು ಕೂಡ ಯುಕ್ತವಲ್ಲ ಅಂತಕ್ಕಂಥ ಮಾತುಗಳನ್ನ ಶ್ರೀರಾಮಚಂದ್ರ ಹೇಳ್ತಾನೆ. ಸೀತಾಮಾತೆ ಅಲ್ಲೇ ಇರ್ತಾಳೆ, ಆದ್ರೆ ಅವಳು ಏನು ಮಾತಾಡೋದಿಲ್ಲ. ಯಾಕಂದ್ರೆ ಇದನ್ನ ಮತ್ತೆ ದೊಡ್ಡದು ಮಾಡೋದು ಬೇಡ, ಶ್ರೀರಾಮಚಂದ್ರನಿಗೆ ಮುಜುಗರ ಉಂಟು ಮಾಡೋದು ಬೇಡ ಅಂತ ಹೇಳಿ ಅವಳು ಅಲ್ಲೇ ಇದ್ದು ಅಷ್ಟೇ ಇದಕ್ಕೆ ಸಾಕ್ಷಿಯಾಗಿ ನಿಲ್ತಾಳೆ. ಇಷ್ಟಾದ ನಂತರ
ಈ ಈ ಒಂದು ಘಟನೆ ಆದ ನಂತರ ಮಹಾರಾಣಿ ಸಾಧ್ಯವಾದಷ್ಟು ಅರಮನೆಯಲ್ಲಿನೇ ಇರ್ಲಿಕ್ಕೆ ಪ್ರಯತ್ನ ಮಾಡ್ತಾಳೆ. ತಿಂಗಳುಗಳು ಉರುಳ್ತವೆ. ಈ ಘಟನೆಯ ನಂತರ ಮಾತೆಯು ಅರಮನೆಯನ್ನ ಬಿಡಲಿಲ್ಲ. ಹೆಚ್ಚಿನ ಸಮಯವನ್ನ ಅಧಿಕ ಸಮಯವನ್ನ ಅವಳು ಶ್ರೀರಾಮಚಂದ್ರನೊಂದಿಗೆ ಕಳೀಲಿಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾಳೆ. ಕೇವಲ ಈ ಸೋಮ ಬೆಳಿಗ್ಗೆ ಮತ್ತು ಸಾಯಂಕಾಲ ಮಾತ್ರ ಮಾತೆಗೆ ಸಹಾಯ ಮಾಡ್ಲಿಕ್ಕೆ ಹೋಗ್ತಾ ಇರ್ತಾಳೆ. ಹೆಚ್ಚಿನ ಸಮಯವನ್ನ ಅವಳು ಶ್ರೀರಾಮಚಂದ್ರನ ಜೊತೆಗೆ ಅವರ ಎಲ್ಲ ವ್ಯವಹಾರಗಳನ್ನ, ರಾಜ್ಯದ ವ್ಯವಹಾರಗಳನ್ನ ನೋಡ್ಕೊಳ್ಳೋ ಸಲುವಾಗಿ ಕಳೀತಾ ಇರ್ತಾಳೆ. ಅರಣ್ಯದಲ್ಲಿ ಅವರಿಬ್ಬರ ನಡುವೆ ಅರಳಿರ್ತಕ್ಕಂತಹ ಪ್ರೀತಿ ಈಗ ಎಲ್ಲರಿಗೂ ನಿಚ್ಚಳವಾಗಿ ಕಾಣ್ತಾ ಇದೆ. ಅವರಿಬ್ಬರಲ್ಲಿ ಅರಳಿರ್ತಕ್ಕಂಥ ಒಂದು ಪ್ರೀತಿ ಏನದ ಅದು ಎಲ್ಲರಿಗೂ ನಿಚ್ಚಳವಾಗಿ ಕಾಣ್ತಾ ಇದೆ. ಸಂತೋಷವು ಸಾಂಕ್ರಾಮಿಕವಾಗಿತ್ತು ಅಂತ ಹೇಳ್ತಾ ಅಂದ್ರೆ ನೋಡ್ರಿ, ಸಾಂಕ್ರಾಮಿಕ ರೋಗ ಹೇಗೆ ಒಬ್ಬರಿಂದ ಒಬ್ಬರಿಗೆ ಹರಡುತ್ತಲ್ಲ, ಹಾಗ ಇಲ್ಲಿ ಸಂತೋಷ ಅಂತಕ್ಕಂಥದ್ದು, ಪ್ರೀತಿ ಅಂತಕ್ಕಂಥದ್ದು ಇಲ್ಲಿ ಮಾತೆ ಸೀತೆ ಮತ್ತು ರಾಮರಿಂದ ಎಲ್ಲರಲ್ಲಿನೂ ಪ್ರಸಾರ ಆಗ್ತಾ ಇತ್ತು. ಅರಮನೆ ಸಂತೋಷದಿಂದ ಕೂಡಿತ್ತು ಅಂತಕ್ಕಂಥ ಮಾತುಗಳನ್ನ ಹೇಳ್ತಾಳೆ. ಅಷ್ಟರಲ್ಲಿನೇ ಸೋಮ ಹೇಳ್ತಾಳೆ, ಸೀತಾಮಾತೆ ಒಂದು ಕನಸನ್ನ ಕಂಡಳು. ಆ ಕನಸು ಆ ಸಂತೋಷವನ್ನ ಬಹಳ ದಿವಸ ಇರುಗೊಡ್ಲಿಲ್ಲ ಅಂತಕ್ಕಂಥ ಮಾತನ್ನ ಹೇಳಿ ಸೋಮ ಕಥೆಯನ್ನ ಅಲ್ಲಿಗೆ ನಿಲ್ಲಿಸ್ತಾಳೆ. ಆಗ ಅವಳಿಗೆ ತುಂಬಾ ಆಯಾಸ ಆಗಿರುತ್ತೆ. ನಾವು ನಾಳೆ ಮತ್ತೆ ಕಥೆಯನ್ನ ಮುಂದುವರಿಸೋಣ ಅಂತ ಹೇಳಿ ಇಲ್ಲಿಗೆ ಈ ಒಂದು ಅಧ್ಯಾಯವನ್ನ ಮುಕ್ತಾಯ ಮಾಡ್ತಾರೆ. ನಾವು ಕೂಡ ಇಂದಿನ ಸ್ವಾಧ್ಯಾಯವನ್ನ ಇಲ್ಲಿಗೆ ಮುಗಿಸೋಣ ಮಾಸ್ಟರ್ಸ್. ಇದುವರೆಗೆ ತುಂಬಾ ಆಸಕ್ತಿಯಿಂದ ಝೂಮ್ ತರಗತಿಯಲ್ಲಿ ವೀಕ್ಷಿಸಿದ ಮತ್ತು ಅಟೆಂಡ್ ಮಾಡಿದ ನಿಮಗೆಲ್ಲರಿಗೂ ಅನಂತ ಧನ್ಯವಾದಗಳನ್ನ ಅರ್ಪಿಸ್ತಾ ಈಗ ಧ್ಯಾನಕ್ಕೆ ಸಿದ್ಧರಾಗೋಣ. ಯಾವುದಾದ್ರೂ ಒಂದು ಸ್ಥಿರ ಸುಖಾಸನದಲ್ಲಿ ಕುಳಿತುಕೊಳ್ಳಿ ಮಾಸ್ಟರ್ಸ್. ಚೇರ್ ಮೇಲೆ ಕುಳಿತಿದ್ರೆ ಕಾಲುಗಳನ್ನ ಕ್ರಾಸ್ ಮಾಡ್ಕೊಳ್ರಿ. ಕೈ ಬೆರಳುಗಳನ್ನ ಒಂದ್ರೊಳಗೊಂದು ಸೇರಿಸಿಕೊಳ್ರಿ. ಕಣ್ಣುಗಳನ್ನ ನಿಧಾನವಾಗಿ ಮುಚ್ಚಿ, ಕನ್ನಡಕವಿದ್ದರೆ ತೆಗೆಯಿರಿ. ಮುಖದ ಮೇಲೆ ಮಂದಹಾಸವಿರಲಿ. ದೇಹದ ಯಾವ ಭಾಗದಲ್ಲಿಯೂ ಬಿಗಿತ ಬೇಡ. ರಿಲ್ಯಾಕ್ಸ್, ರಿಲ್ಯಾಕ್ಸ್, ರಿಲ್ಯಾಕ್ಸ್ ಪ್ಲೀಸ್. ಬೇಕಿದ್ದರೆ ಒಂದು ದೀರ್ಘ ಉಸಿರನ್ನ ತೆಗೆದುಕೊಳ್ಳಿ. ಮೊಟ್ಟ ಮೊದಲಿಗೆ ನಮ್ಮೆಲ್ಲರ ಧ್ಯಾನ ಗುರುಗಳಾದ ಪರಮ ಪೂಜ್ಯರಾದ ಬ್ರಹ್ಮರ್ಷಿ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿಯವರ ಚರಣ ಕಮಲಗಳಿಗೆ ವಂದಿಸುತ್ತ, ಗುರುಮಾತಾ ಸ್ವರ್ಣಮಾಲಾ ಅಮ್ಮನವರ ಪಾದಕಮಲಗಳಿಗೆ ನಮಿಸುತ್ತ, ನಮ್ಮೆಲ್ಲರ ಚೈತನ್ಯ ಶಕ್ತಿಯಾದ ಮಹಾವತಾರ್ ಬಾಬಾ ಅವರನ್ನ ಹೃನ್ಮಂದಿರದಲ್ಲಿ ಸ್ಮರಿಸುತ್ತ, ನನ್ನ ಗುರುಗಳಾದ ತಟ್ವಾಲೆ ಬಾಬಾ, ಬರ್ಫಾನಿ ಬಾಬಾ, ಮಹದಾನಂದ ಬಾಬಾಜಿಯವರನ್ನ ನನ್ನ ಹೃದಯ ಕಮಲದಲ್ಲಿ ನೆನೆಯುತ್ತ, ನಮ್ಮ ಮಾರ್ಗದರ್ಶಕ ಗುರುಗಳಾದ ಡಾಕ್ಟರ್ ಜೀವಂದರ್ ಕೇತಪ್ಪ ಸರ್ ಅವರಿಗೆ ವಂದಿಸುತ್ತ, ಅಯ್ಯಪ್ಪ ಪಿಂಡಿ ಸರ್ ಅವರಿಗೆ ವಂದಿಸುತ್ತ, ಎಲ್ಲ ಆಸ್ಟ್ರಲ್ ಮಾಸ್ಟರ್ಸ್ಗಳಿಗೆ, ಪಿರಾಮಿಡ್ ಮಾಸ್ಟರ್ಸ್ಗಳಿಗೆ ವಂದಿಸುತ್ತ, ಸೀತಾಮಾತೆ, ಯಶೋಧರಾ ಮಾತೆ, ವಸುಂಧರಾ ಮಾತೆಯರಿಗೆ ವಂದಿಸುತ್ತ, ಬ್ರಹ್ಮರ್ಷಿಗಳು, ಬ್ರಹ್ಮರ್ಷಿ ಪತ್ನಿಯರಿಗೆ ವಂದಿಸುತ್ತ, ಸಪ್ತರ್ಷಿಗಳು, ಸಪ್ತರ್ಷಿ ಪತ್ನಿಯರಿಗೆ ವಂದಿಸುತ್ತ, ಅವರೆಲ್ಲರ ಚೈತನ್ಯ ಶಕ್ತಿಯೊಂದಿಗೆ ನಮ್ಮ ಚೈತನ್ಯ ಶಕ್ತಿಯನ್ನ ಅನುಸಂಧಾನಗೊಳಿಸುತ್ತ ನಾವಿಂದಿನ ಧ್ಯಾನವನ್ನ ಆರಂಭಿಸೋಣ ಮಾಸ್ಟರ್ಸ್. ಅವರೆಲ್ಲರನ್ನೂ ನಮ್ಮ ಈ ಧ್ಯಾನಕ್ಕೆ ಆತ್ಮಪೂರ್ವಕವಾಗಿ ಆಹ್ವಾನಿಸೋಣ. ಅವರೆಲ್ಲರೂ ಜ್ಯೋತಿ ಸ್ವರೂಪದಲ್ಲಿ ನಮ್ಮೊಂದಿಗೆ ಕುಳಿತು ಧ್ಯಾನ ಮಾಡುತ್ತಿದ್ದಾರೆ ಎಂದು ಭಾವಿಸುತ್ತ ಇಂದಿನ ಧ್ಯಾನಕ್ಕೆ ಹೊರಡೋಣ ಮಾಸ್ಟರ್ಸ್. ಕೇವಲ ಸಹಜ ಶ್ವಾಸದ ಮೇಲೆ ಗಮನ. ಪ್ರಕೃತಿ ಸಹಜವಾದ ಶ್ವಾಸವಿರಲಿ. ಒಳ ಹೋಗುವ ಉಸಿರು
ಹೊರಬರುವ ಉಸಿರನ್ನ ಏಕಧಾರೆಯಾಗಿ ಗಮನಿಸಿ ಮಾಸ್ಟರ್ಸ್. ಉಸಿರನ್ನ ಒಳಗೆ ತೆಗೆದುಕೊಂಡಾಗ ತಂಪು ಅನುಭವ, ಹೊರಗೆ ಬಿಟ್ಟಾಗ ಬಿಸಿ ಅನುಭವವಾಗುತ್ತೆ. ಗಮನಿಸಿ. ಯಾವ ಆಲೋಚನೆಗಳು ಬೇಡ. ಆಲೋಚನೆಗಳು ಬಂದರೆ ಬದಿಗೊತ್ತಿ ಮತ್ತೆ ಶ್ವಾಸದ ಮೇಲೆ ಗಮನ ಹರಿಸಿ ಮಾಸ್ಟರ್ಸ್. ನಮ್ಮ ಗಮನ ನಮ್ಮ ಉಸಿರಾಟದ ಮೇಲೆ ಇದ್ದಾಗ ಯಾವ ಆಲೋಚನೆಗಳು ಬರುವುದಿಲ್ಲ. ಆಲೋಚನೆಗಳು ಶೂನ್ಯವಾಗುತ್ತವೆ. ಮನಸ್ಸು ಶಾಂತವಾಗುತ್ತದೆ. ಧ್ಯಾನ ಸಿದ್ಧಿಸುತ್ತದೆ. ಆಲೋಚನಾ ರಹಿತ ಸ್ಥಿತಿಯೇ ನಿಜವಾದ ಧ್ಯಾನದ ಸ್ಥಿತಿ. ನಮ್ಮ ಉಚ್ಛ್ವಾಸ ನಿಶ್ವಾಸದ ಮಧ್ಯದ ಬಿಂದು, ಅದುವೇ ನಮ್ಮ ಧ್ಯಾನ ಬಿಂದು. ಅದುವೇ ನಮ್ಮ ಶೂನ್ಯ ಬಿಂದು. ಅದುವೇ ನಮ್ಮ ಆಂತರಿಕ ಜಗತ್ತಿನ ಕೀಲಿಕೈ. ಅಲ್ಲಿ ಒಂದು ಕ್ಷಣ ನಿಲ್ಲುವ ಪ್ರಯತ್ನ ಮಾಡಿ, ಅಭ್ಯಾಸ ಮಾಡಿ ಮಾಸ್ಟರ್ಸ್. ಆಗ ನಿಮ್ಮ ಆಂತರಿಕ ಜಗತ್ತು, ಒಳ ಜಗತ್ತು ತೆರೆದುಕೊಳ್ಳುತ್ತದೆ. ದಿವ್ಯ ಅನುಭವ, ಆನಂದ ಸಂಭವಿಸುತ್ತದೆ. ನನ್ನ ಉಸಿರೇ ನನ್ನ ಗುರು. ಉಸಿರೆಂಬ ಗುರುವಿನ ಸಹಾಯದಿಂದ ನನ್ನ ಗುರಿಯೆಡೆಗೆ, ಗಮ್ಯದೆಡೆಗೆ ನಿರಂತರ ಪಯಣ ಸಾಗುತ್ತಲಿದೆ ಮಾಸ್ಟರ್ಸ್. ನಾನು ದೇಹವಲ್ಲ, ನಾನು ಆತ್ಮಸ್ವರೂಪಿ. ಆತ್ಮ ಸಾಕ್ಷಾತ್ಕಾರ, ಪರಮಾತ್ಮ ಸಾಕ್ಷಾತ್ಕಾರವೇ ನನ್ನ ಅಂತಿಮ ಗಮ್ಯ, ಅಂತಿಮ ಗುರಿ. ಆಲಿಸಿ, ಆಲಿಸಿ ಸೂಕ್ಷ್ಮ ನಾದಗಳನ್ನು, ಸೂಕ್ಷ್ಮ ಸ್ವರಗಳನ್ನು ಆಲಿಸಿ. ದಿನದ 24 ಗಂಟೆ ನಿರಂತರವಾಗಿ ಸಂಗೀತ ಸೇವೆಗೈಯುವ ಜೀರುಂಡೆಗಳ ನಾದವನ್ನು ಆಲಿಸಿ ಮಾಸ್ಟರ್. ಘಂಟಾನಾದವನ್ನು ಆಲಿಸಿ, ಓಂಕಾರ ನಾದವನ್ನು ಆಲಿಸಿ. ನೀವೆಷ್ಟು ಸೂಕ್ಷ್ಮಗಳನ್ನು ಆಲಿಸಲು ಸಮರ್ಥರಾಗುವಿರೋ ಅಷ್ಟು ನಿಮ್ಮ ಒಳ ಜಗತ್ತಿನ ಆಗುಹೋಗುಗಳು, ನಿಮ್ಮ ಸೂಕ್ಷ್ಮ ಜಗತ್ತಿನ ಆಗುಹೋಗುಗಳು ನಿಮಗೆ ಸ್ಪಷ್ಟವಾಗಿ ಗೋಚರಿಸುತ್ತವೆ ಮಾಸ್ಟರ್ಸ್. ಧ್ಯಾನ ಆಳವಾಗುತ್ತಿದೆ. ಉಸಿರು ನಿಧಾನವಾಗುತ್ತಿದೆ. ಉಸಿರು ನಿಧಾನವಾಗುತ್ತಾ ಚಿಕ್ಕದಾಗುತ್ತಾ ಚಿಕ್ಕದಾಗುತ್ತಾ ನಮ್ಮ ಭ್ರೂ ಮಧ್ಯದಲ್ಲಿ, ನಮ್ಮ ಆಜ್ಞಾಚಕ್ರದಲ್ಲಿ ಬಂದು ಸ್ಥಿರಗೊಳ್ಳುತ್ತೆ ಮಾಸ್ಟರ್ಸ್. ಆಗ ಆಜ್ಞಾಚಕ್ರ ಜಾಗೃತವಾಗುತ್ತೆ.
ಹಲವು ಬಣ್ಣಗಳು, ಹಲವು ಚಿತ್ರಗಳು ಕಾಣಿಸುತ್ತವೆ ಮಾಸ್ಟರ್ಸ್. ಅನುಭವಿಸಿ. ಆಳವಾದ ಧ್ಯಾನದ ಹಾಲ್ಗಡಲಿನಲ್ಲಿ ನಿಮ್ಮನ್ನು ನೀವು ಮುಳುಗಿಸಿ ಮಾಸ್ಟರ್ಸ್. ಆನಂದಿಸಿ, ಅನುಭವಿಸಿ, ಆಹ್ಲಾದಿಸಿ.
ಕೊನೆಯ 5 ನಿಮಿಷಗಳು ಮಾಸ್ಟರ್ಸ್. ಕೊನೆಯ 2 ನಿಮಿಷಗಳು ಮಾಸ್ಟರ್ಸ್. ಕೊನೆಯ 1 ನಿಮಿಷ. ನಿಧಾನವಾಗಿ ಧ್ಯಾನದಿಂದ ಹೊರಬರಲು ಪ್ರಯತ್ನಿಸಿ ಮಾಸ್ಟರ್ಸ್. Thirty seconds. Ten seconds.
5, 4, 3, 2, 1, 0. ನಿಧಾನವಾಗಿ ನಿಮ್ಮ ಕೈ ಬೆರಳುಗಳನ್ನ ಬಿಡಿಸ್ಕೊಳ್ಳಿ ಮಾಸ್ಟರ್ಸ್. ಕಣ್ಣಿನ ಮೇಲೆ ಇಟ್ಕೊಳ್ರಿ. 5 seconds. 5, 4, 3, 2, 1, 0. ನಿಧಾನವಾಗಿ ಕಣ್ಣಿನ ಮೇಲಿನ ಕೈಗಳನ್ನು ತೆಗೀರಿ ಮಾಸ್ಟರ್ಸ್. ಕಣ್ಣುಗಳನ್ನು ನಿಧಾನವಾಗಿ ಓಪನ್ ಮಾಡಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಎವ್ರಿಬಡಿ. ನಮ್ಮ ಧ್ಯಾನಕ್ಕೆ ಶಕ್ತಿಯನ್ನು ನೀಡಿ ನಮ್ಮೊಂದಿಗೆ ಕುಳಿತು ಧ್ಯಾನ ಮಾಡಿದ ಎಲ್ಲ ಮಾಸ್ಟರ್ಸ್ಗಳಿಗೆ ಅನಂತ ಕೋಟಿ ಕೋಟಿ ಪ್ರಣಾಮಗಳು, ಧನ್ಯವಾದಗಳು. ನನ್ನೊಂದಿಗೆ ಧ್ಯಾನ ಮಾಡಿದ ತಮಗೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನ ಅರ್ಪಿಸುತ್ತಾ ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಎವ್ರಿಬಡಿ. ಯಾರಾದ್ರೂ ಏನಾದ್ರೂ ಶೇರ್ ಮಾಡ್ಕೊಳ್ತೀರಾ? ಮಾಡ್ಕೊಳ್ರಿ. ಹಲೋ, ಹಲೋ ಗಿರಿಜಾ ಮೇಡಮ್. ಹಾ ರೀ ಮೇಡಮ್. ಹಾ, ಇಲ್ಲ ಮತ್ ಯಾರೇ ಶೋಭಾ ಮೇಡಮ್ ಅವ್ರು ಯಾರೇ ಮಾಡ್ಕೋತಾರೇನೋ. ದಿನ ನಾನೇ ಮಾತಾಡ್ತೀನ್ರಿ. ಅವ್ರ ಇರ್ಲಿ ಮಾತಾಡ್ರಿ ಮಾತಾಡ್ರಿ. ಸೀತಣ್ಣ ಬಹಳ ಚಂದಿತ್ತು. ಜಲ್ದಿ ಮುಗೀತಲ್ಲ ಇವತ್ತು. ಇವತ್ತು ಅದೇ ನಿಂದ್ರಸ್ತಾಳೆ, ನೀವು ಅಲ್ಲೇ ನಿನ್ನೆ ಅರ್ಧಕ್ಕೆ ಮುಗಿಸಿದ್ನಲ್ಲ. ಈಗ ನಾಳೆಗ್ ನಾಳೆ ಮತ್ತೆ ಅವ್ರು ಅರಣ್ಯಕ್ಕೆ ಹೋಗೋದ್ ಬರ್ತದ್ರಿ. ಅದು ಬೇರೆ ಕತಿ ಬರ್ತದ್ರಿ. ಅದಕ್ಕೆ ಇವತ್ತಿಗೆ ಮುಗಿಸ್ತಾಯ್ತ್ರಿ ಅದನ್ನ. ಇವತ್ ಟೈಮ್ ಕರೆಕ್ಟ್ ಆಯ್ತು. ಇವತ್ತು ಕರೆಕ್ಟ್ ಅನ್ಕೊಂಡಂಗ. ಓಕೆ ಓಕೆ ಮೇಡಮ್. ಮತ್ ಯಾರು ಮಾತಾಡ್ತೀರಿ? ಹಲೋ ಹಲೋ, ಶೋಭಾ ಮೇಡಮ್ ಮಾತಾಡ್ತೀರಿ? ಇಲ್ಲ ಮೇಡಮ್. ಧ್ಯಾನ ಬಂತರ ಹಾ, ವಿಶೇಷ ಇಲ್ಲ ಇವತ್ತು. ಓಕೆ ಮೇಡಮ್. ಹಲೋ, ಮತ್ ಯಾರು ಶೇರ್ ಮಾಡ್ಕೋತೀರಿ? ಗಂಗಾ. ಹಲೋ ರಿಕ್ಕಾ. ಹೇಳಮ್ಮ. ಅದೇ ಸೀತಾಯಣ ಎಷ್ಟು ಚೆನ್ನಾಗಿತ್ತಪ್ಪ ಸ್ಟೋರಿ. ತುಂಬಾ ಖುಷಿ ಆಯ್ತು. ಎಕ್ಸ್ಪ್ಲೇಷನ್ ಹಂಗೆ ಇತ್ತು. ನನಗೆ ಇವತ್ತು ಸಾಯಿಬಾಬಾ ಅವ್ರ ದರ್ಶನ ಆಯ್ತು. ಹೌದಾ? ಗುರುವಾರ ಗುರುವಾರ ಸಾಯಿಬಾಬಾ ದರ್ಶನ. ಗುಣ. ಓಕೆಮ್ಮ, ವೆರಿ ಗುಡ್. ಖುಷಿ ಆಯ್ತು. ಮತ್ತೆ ತುಂಬಾ ಚೆನ್ನಾಗಿ ಅನಿಸ್ತು, ಖುಷಿ ಆಯ್ತು. ಗುರುವಾರ ಬೇರೆಲ್ಲ ಇವತ್ತ. ಹೌದೌದು. ಅದೇ. ಓಕೆಮ್ಮ, ಓಕೆ. ಮತ್ತೆ ವನಜಾ ಅವ್ರೆ ಮಾತಾಡ್ತೀರಿ? ವನಜಾ ಇದ್ದೀರಿ? ಹಾ ಮೇಡಮ್, ನಮಸ್ತೆ. ಇದ್ದೀನಿ. ನಮಸ್ಕಾರ. ನಾನು ಸ್ವಲ್ಪ ಲೇಟ್ ಜಾಯಿನ್ ಆದೆ, ಒಂದ್ 10 ನಿಮಿಷ ಬಿಟ್ಟು. ಚೆನ್ನಾಗಿತ್ತು. ಹೌದಾ? ಓಕೆ. ನಿಮ್ಮ ಆರೋಗ್ಯ ಹೆಂಗದ ಈಗ? ಅದೇ ಸ್ವಲ್ಪ ನೋವಿದೆ. ಮಲ್ಕೊಂಡೇ ಇರ್ತೀನಿ ನಾನು. ಮಲ್ಕೊಂಡೇ ಧ್ಯಾನ ಮಾಡಿದ್ದೀನಿ ಇವತ್ತು ಕೂಡ. ಓಕೆ ಮೇಡಮ್, ಮಾಡ್ರಿ ಮೇಡಮ್, ಮಾಡ್ರಿ. ಸ್ವಲ್ಪ ಏಟ್ ಆಗಿದೆಯಲ್ಲ, ಅದು ಕೂತ್ಕೊಳ್ಳೋಕೆ ಸ್ವಲ್ಪ ಕಷ್ಟ. ಹೌದಂತ. ಸ್ವಲ್ಪ ರೆಸ್ಟ್ ಬೇಕಾಗ್ತದೆ. ಓಕೆ, ಥ್ಯಾಂಕ್ ಯು. ಚೆನ್ನಾಗಿದೆ ಮೇಡಮ್. ಸೀತಾಣ್ಣ ತುಂಬಾ ಚೆನ್ನಾಗಿದೆ. ಓಕೆ ಓಕೆ ಮೇಡಮ್. ಮತ್ತೆ ಸರೋಜಾ ಮೇಡಮ್. ಹಲೋ ಸರೋಜಾ ಮೇಡಮ್. ಅವ್ರಿನ್ನ ಧ್ಯಾನದಿಂದ ಹೊರಗೆ ಬಂದಂಗೆ ಕಾಣಿಸಲ್ಲ. ಓಕೆ, ಯಾರ್ದು ಶೇರಿಂಗ್ ಇಲ್ಲ ಅಂದ್ರೆ ಮುಗಿಸ್ಬಿಡಣ್ರಿ. ಓಕೆ ಓಕೆ, ನಾಳೆ ಮತ್ತೆ ಭೇಟಿಯಾಗೋಣ ಇನ್ನಿಷ್ಟು ಧ್ಯಾನ, ಸ್ವಾಧ್ಯಾಯ, ಸತ್ಸಂಗದೊಂದಿಗೆ. ನಾಳೆ ಮತ್ತೆ ಒಂದು ಘಟ್ಟ, ಸೀತೆ ಮರಳಿ ಮತ್ತೆ ಅರಣ್ಯಕ್ಕೆ ಕಾಡಿಗೆ ಹೋಗ್ತಕ್ಕಂಥ ಒಂದು ಸಂಗತಿ. ಅದು ಯಾಕ ಅಂತಕ್ಕಂಥ ಎಲ್ಲ ಸಂಗತಿಗಳು ಆ ಅಧ್ಯಾಯದಲ್ಲಿ ತೆರೆಕೊಂಡಿವೆ. ಅವುಗಳನ್ನ ನಾಳೆ ಚರ್ಚಿಸೋಣ ಮಾಸ್ಟರ್ಸ್. ಮತ್ತೆ ಭೇಟಿಯಾಗೋಣ ಇನ್ನೆಷ್ಟು ಧ್ಯಾನ, ಸ್ವಾಧ್ಯಾಯ, ಸತ್ಸಂಗದೊಂದಿಗೆ. ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಎವ್ರಿಬಡಿ.